ಇದೇ ನವೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅಂತ ನೋಡೋಣ ಬನ್ನಿ. ಈ ನವೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯಾಗಿ ಸಾಮಾನ್ಯವಾಗಿ ಉತ್ತಮವಾದ ಫಲಿತಾಂಶ ಸಿಗುತ್ತೆ. ನಿಮಗೆ ಒಳ್ಳೆಯ ಮಾಸ ಅಂತ ಅನ್ಬೋದು. ಕೆಲವೊಂದು ಸವಾಲುಗಳನ್ನು ನೀವು ಎದುರಿಸಬೇಕಾಗ್ತದೆ. ನಿಮ್ಮದಲ್ಲದ ತಪ್ಪು ಅಥವಾ ನಿಮ್ಮಿಂದ ಮಾಡುವಂಥ ತಪ್ಪುಗಳಿಂದ ನೀವು ಸ್ವಲ್ಪ ಕೆಲವು ಸವಾಲುಗಳನ್ನು ಪರಿಸ್ಥಿತಿಯನ್ನು ಎದುರಿಸಬೇಕಾಗಿರ್ತಕ್ಕಂತಹ ಮಾಸ ನವೆಂಬರ್ ತಿಂಗಳಲ್ಲಿ. ವೃತ್ತಿ ರಂಗದಲ್ಲಿ ನಿಮಗೆ ಹೆಚ್ಚಿನ ಲಾಭ ಇದೆ, ಬಡ್ತಿ ಪಡ್ತಕ್ಕಂಥದ್ದು, ಸಬಲರಾಗಿರ್ತೀರಿ, ಒಳ್ಳೆಯ ಹಣಕಾಸಿನ ನಿಮಗೆ ತೊಂದರೆ ಮಾಡಲ್ಲ. ನಿಮ್ಮ ಶತ್ರುಗಳ ಜೊತೆಗೆ ಅಂದರೆ ನಮ್ಮ ವಿಷಯವನ್ನು ಯಾರು ಗೊತ್ತಿರುತ್ತೋ ಅಥವಾ ನಮ್ಮ ಬಗ್ಗೆ ಯಾರು ಅತಿ ಹೆಚ್ಚಾಗಿ ತಿಳ್ಕೊಂಡಿರ್ತಾರೋ ಅವರೇ ಶತ್ರುಗಳು ಅಂತ ಹೇಳ್ತಾರೆ. ಹಿತಶತ್ರುಗಳ ಜೊತೆಗೆ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಅವರು ನಿಮ್ಮ ತಪ್ಪು ದಾರಿಗೆ ಎಳಿತಕ್ಕಂಥದ್ದು. ನಿಮ್ಮ ಚಾಣಾಕ್ಷತನದಿಂದ ಅದನ್ನು ಎದುರಿಸ್ತೀರಾ, ಅದರಿಂದ ನೀವು ಅದರ ಹೊರಗಡೆನೂ ಬರ್ತೀರಾ. ಎಚ್ಚರಿಕೆಯಿಂದಿರಿ ವ್ಯವಹಾರ ಮಾಡೋದಾಗ ನಿಮ್ಮ ಸ್ವಂತ ಬುದ್ಧಿಯಿಂದ ಮಾತ್ರ ಮಾಡಿ. ಹಾಗಿದ್ರೆ ಪರಿಹಾರ ಏನಪ್ಪಾ ಅಂದರೆ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹವೇಷಣಂ ಭದ್ರಂ ಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಆರಾಧ್ಯ ದೈವವಾಗಿರತಕ್ಕಂಥ ನರಸಿಂಹರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ, ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ, ಇದೇ ನವೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅಂತ ನೋಡೋಣ ಬನ್ನಿ. ಮೊದಲಿಗೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಬೇಕಾದ್ರೆ, ಇದೇ 12ನೇ ತಾರೀಕು ಅಂದರೆ ನವೆಂಬರ್ 12ನೇ ತಾರೀಕು ಗುರುವು ಕಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. 23ನೇ ತಾರೀಕು ಬುಧ ತುಲಾ ರಾಶಿಯಲ್ಲಿ ಹಿಮ್ಮುಖವಾಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಜನ್ಮಶನಿಯಾಗಿ ಭಗವಂತ ಮೀನರಾಶಿಯಲ್ಲಿದ್ದರೂ 28ನೇ ತಾರೀಕಿನಿಂದ ಹಿಮ್ಮುಖವಾಗಿ ಅವರು ಕೂಡ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ನಿಮ್ಮ ರಾಶಿಯವರಿಗೆ ಆ ಗ್ರಹಗತಿಗಳ ಸಂಚಾರದಿಂದ ಹೇಗಿದೆ ಫಲಾಫಲಗಳು ಅಂತ ನೋಡೋದಾದರೆ, ಈ ನವೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯಾಗಿ ಸಾಮಾನ್ಯವಾಗಿ ಉತ್ತಮವಾದ ಫಲಿತಾಂಶ ಸಿಗುತ್ತೆ. ನಿಮಗೆ ಒಳ್ಳೆಯ ಮಾಸ ಅಂತ ಅನ್ಬೋದು. ಆದರೆ ಕೆಲವೊಂದು ಸವಾಲುಗಳನ್ನು ನೀವು ಎದುರಿಸಬೇಕಾಗ್ತದೆ. ನಿಮ್ಮದಲ್ಲದ ತಪ್ಪು ಅಥವಾ ನಿಮ್ಮಿಂದ ಮಾಡುವಂಥ ತಪ್ಪುಗಳಿಂದ ನೀವು ಸ್ವಲ್ಪ ಕೆಲವು ಸವಾಲುಗಳನ್ನು ಪರಿಸ್ಥಿತಿಯನ್ನು ಎದುರಿಸಬೇಕಾಗಿರ್ತಕ್ಕಂತಹ ಮಾಸ ನವೆಂಬರ್ ತಿಂಗಳಿನಲ್ಲಿ. ಮೊದಲು ವೃತ್ತಿರಂಗವನ್ನು ನೋಡೋದಾದರೆ, ವೃತ್ತಿರಂಗದಲ್ಲಿ ನಿಮಗೆ ಹೆಚ್ಚಿನ ಲಾಭ ಇದೆ, ಬಡ್ತಿ ಪಡ್ತಕ್ಕಂಥದ್ದು ಅಥವಾ ನೀವು ಉನ್ನತವಾದಂಥ ಹೊಸ ಉದ್ಯೋಗಗಳನ್ನು ಲಭಿಸ್ತಕ್ಕಂತಹ ಮಾಸ ನವೆಂಬರ್ ತಿಂಗಳಲ್ಲಿ. ಆದರೆ ಮೇಲಧಿಕಾರಿಗಳಿಂದ ನಿಮ್ಮ ಸುತ್ತ ಇರತಕ್ಕಂಥ ಸಹೋದ್ಯೋಗಗಳಿಂದ ಹೆಚ್ಚಿನ ಕಿರಿಕಿರಿಗಳನ್ನು ನೀವು ಅನುಭವಿಸ್ತೀರಿ. ನಿಮಗೆ ಲಾಭ ಇದ್ದರೂ ಕೂಡ ನಿಮ್ಮ ಪಕ್ಕದಲ್ಲಿದ್ದವರ ಪಕ್ಕದಲ್ಲಿರ್ತಕ್ಕಂಥ ಉದ್ಯೋಗಿಗಳಿಂದ ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿಗಳನ್ನು ಅನುಭವಿಸ್ತೀರ. ಎಚ್ಚರಿಕೆಯಿಂದಿರಿ. ಇನ್ನು ಸ್ವಂತ ಉದ್ಯಮ ಮಾಡ್ತಕ್ಕಂಥವರಿಗೆ ಹಣಕಾಸಿನ ಸ್ಥಿತಿ ಹೇಗಿರುತ್ತೆ ಅಥವಾ ಹಣಕಾಸಿನ ಆರ್ಥಿಕವಾಗಿ ಹೇಗಿರ್ತೀರ ಅಂದರೆ ಸಬಲರಾಗಿರ್ತೀರಿ, ಒಳ್ಳೆಯ ಹಣಕಾಸಿನ ನಿಮಗೆ ತೊಂದರೆ ಮಾಡಲ್ಲ. ನೀರಸವಾಗಿದ್ದರೂ ಕೂಡ ಅದು ನಿಮಗೆ ಹೆಚ್ಚಿನ ಲಾಭ ಕೊಡ್ತದೆ. ಹೊಸ ಹೂಡಿಕೆಗಳು ಎಲ್ಲ ಮಾಡ್ತೀವಿ. ಆದರೆ ಏನು ಮಾಡ್ತೀರಾ, ನಿಮ್ಮ ಶತ್ರುಗಳ ಜೊತೆಗೆ ಅಂದರೆ ನಿಮ್ಮ ಶತ್ರು ಎಲ್ಲಿರ್ತಾನಪ್ಪ ಅಂದರೆ ನಮ್ಗೆ ಎಲ್ಲ ತಿಳಿದಿರ್ತಕ್ಕಂಥವನೇ ಶತ್ರು ಅಂತ ಹೇಳ್ತೇವೆ. ಹೊರಗಿನಿಂದ ಶತ್ರು ಯಾರೂ ಇಲ್ಲ. ಇವತ್ತಿನ ಕಲಿಪುರುಷ ಏನು ಮಾಡಿದ್ದಾನೆ ಕಲಿಯುಗದಲ್ಲಿ ಅಂದರೆ ಒಳ್ಳೆ ವಿದ್ಯಾವಂತ ಒಳ್ಳೆ ಬುದ್ಧಿವಂತ ಅವನು ದೇವರು. ಹೇಗಿದ್ದೆ ಶತ್ರು ಅಂದರೆ ಹಿಂದೆ ಬೇರೆ ರಾಜ್ಯದವರು ಬೇರೆ ರಾಜ್ಯಕ್ಕೆ ದಂಡೆತ್ತಿ ಹೋಗ್ತಾಯಿದ್ರು, ಯುದ್ಧ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಈಗ ಹಾಗಿಲ್ಲ. ನಮ್ಮ ವಿಷಯವನ್ನು ಯಾರು ಗೊತ್ತಿರುತ್ತೋ ಅಥವಾ ನಮ್ಮ ಬಗ್ಗೆ ಯಾರು ಅತಿ ಹೆಚ್ಚಾಗಿ ತಿಳ್ಕೊಂಡಿರ್ತಾರೋ ಅವರೇ ಶತ್ರುಗಳು ಅಂತ ಹೇಳ್ತೇವೆ. ಯಾಕೆಂದರೆ ನಮ್ಮನ್ನು ಸೋಲಿಸ್ಬೇಕಾದ್ರೆ ನನ್ನ ವೀಕ್ನೆಸ್ ಏನಿದೆ ಅಂತ ಅವನೊಬ್ಬರಿಗೆ ಗೊತ್ತಿರುತ್ತೆ. ಹಾಗಾಗಿ ಹಿತಶತ್ರುಗಳ ಜೊತೆಗೆ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಅವರು ನಿಮ್ಮ ತಪ್ಪು ದಾರಿಗೆ ಎಳಿತಕ್ಕಂಥದ್ದು, ಹೊಸ ಹೂಡಿಕೆ ಮಾಡೋಣ ಬಾ ಆ ವ್ಯಾಪಾರ ಈ ವ್ಯಾಪಾರ ಅಂತ ಕರ್ಕೊಂಡೋಗಿ ನಷ್ಟವನ್ನು ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮನ್ನು ಬೇರೆ ಬೇರೆ ವಿಚಾರಗಳಲ್ಲಿ ಹೂಡಿಕೆಗಳನ್ನು ವ್ಯವಹಾರವನ್ನು ಮಾಡಿ ನಷ್ಟವನ್ನು ಮಾಡ್ತಕ್ಕಂಥದ್ದು, ಸಾಲ ಸೌಲಾದಿಗಳನ್ನು ಕೊಡಿಸಿ ತಪ್ಪು ದಾರಿಗೆ ಎಳಿತಕ್ಕಂಥ ಇವೆಲ್ಲವೂ ಆಗುತ್ತೆ. ಹಾಗಿದ್ರೆ ಹೇಗೆ ಗೆಲ್ಲಬೇಕು? ರಾಜತಾಂತ್ರಿಕತೆಯಿಂದ ಅವ್ರನ್ನ ದೂರ ತಳ್ಳೋ ಇಲ್ಲ, ಹತ್ರ ಇಟ್ಕೊಳ್ಳೋಗಿಲ್ಲ. ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಚಾಣಾಕ್ಷತನದಿಂದ ಅದನ್ನು ಎದುರಿಸ್ತೀರಾ, ಅದರಿಂದ ನೀವು ಅದರ ಹೊರಗಡೆನೂ ಬರ್ತೀರಾ. ಎಚ್ಚರಿಕೆಯಿಂದಿರಿ ವ್ಯವಹಾರ ಮಾಡೋದಾಗ ನಿಮ್ಮ ಸ್ವಂತ ಬುದ್ಧಿಯಿಂದ ಮಾತ್ರ ಮಾಡಿ. ಬೇರೆಯವರ ಮಾತುಗಳನ್ನು ಸ್ವಲ್ಪ ಕೇಳೋದು ಅವಾಯ್ಡ್ ಮಾಡಿ ಈ ತಿಂಗಳಲ್ಲಿ. ಇಲ್ಲಾಂದರೆ ನಷ್ಟಕ್ಕೆ ತೆಗಾಕೊಂತೀರಾ, ಸಾಲ ಬಾಧೆ ಕೂಡ ನಿಮಗೆ ಹೆಚ್ಚಾಗ್ಬಿಡ್ತದೆ. ಹುಷಾರಾಗಿರಿ. ಯಾಕೆ ನೀವು ದುಡ್ಡಿದೆ, ಇದನ್ನು ನೀವು ಯಾವ ರೀತಿಯಾಗಿ ಬಳಸ್ಕೊಬೇಕು ಅಂದರೆ ನಿಮ್ಮ ಸ್ವಂತ ಬುದ್ಧಿ ಮಾತ್ರ ಇರ್ತಕ್ಕಂಥದ್ದು. ಇನ್ನು ಆರೋಗ್ಯದ ಕಡೆ ಹೊಟ್ಟೆಗೆ ಸಂಬಂಧವಾದಂತಹ ಒಂದು ಕಾಯಿಲೆಗಳಿಂದ, ನರಕ್ಕೆ ಸಂಬಂಧವಾದಂತಹ ಕಾಯಿಲೆಗಳಿಂದ, ಕಣ್ಣಿಗೆ ಸಂಬಂಧವಾದಂತಹ ಕಾಯಿಲೆಗಳಿಂದ ನರಳ್ತೀರ.
ಅದರ ಬಗ್ಗೆ ಸ್ವಲ್ಪ ಜಾಗರೂಕತೆಯಿಂದ ಶೀಘ್ರವಾಗಿ ವೈದ್ಯರ ಒಂದು ಸಂಪರ್ಕವನ್ನು ಮಾಡಿ ನೀವು ಅದರಿಂದ ಎಚ್ಚೆತ್ಕೊಳ್ಳಿ, ಒಳ್ಳೆಯದಾಗ್ತದೆ. ಇನ್ನು ಕುಟುಂಬದವರೊಟ್ಟಿಗೆ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿ ಅವರೊಟ್ಟಿಗೆ ಸಮಯವನ್ನು ಕಳೀರಿ, ಒಳ್ಳೆಯದಾಗ್ತದೆ. ಇನ್ನು ವಿದ್ಯಾರ್ಥಿ ಜೀವನಕ್ಕೆ ಹೇಳೋದಾದರೆ, ವಿದ್ಯಾರ್ಥಿ ಜೀವನಕ್ಕೆ ಸ್ವಲ್ಪ ಒತ್ತಡ ಇದೆ. ಹಾಗಾಗಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಕ್ಕಂಥವರು ಎಲ್ಲ ಒಳ್ಳೆಯ ಆಹಾರ ಪದ್ಧತಿಯನ್ನು, ಯೋಗ ಅಂತ ಒಂದು ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ನೀವು ಒತ್ತಡಗಳ ನಿವಾರಣೆಯಿಂದ ಮುಕ್ತರಾಗ್ತೀರಾ, ಅದರಿಂದ ಹೊರಗಡೆ ಬರ್ತೀರಾ. ಹಾಗಿದ್ರೆ ಪರಿಹಾರ ಏನಪ್ಪ ಅಂದರೆ, ನೀವು ಶೃಂಗೇರಿಯ ಗುರುದ್ವಯರ ದರ್ಶನವನ್ನು ಮಾಡಿ, ಶಾರದೆಯ ಅನುಗ್ರಹವನ್ನು ಮಾಡಿ, ಅಲ್ಲಿ ಗಂಗಾಧರೇಶ್ವರ ಅಂದರೆ ಈಶ್ವರ ಇದೆ ಅಲ್ಲಿ ಶೃಂಗೇರಿಯಲ್ಲಿ, ಆ ಈಶ್ವರನಿಗೆ ರುದ್ರಾಭಿಷೇಕವನ್ನು ಮಾಡಿಸೋದ್ರಿಂದ ಇನ್ನು ಹೆಚ್ಚಿನ ಲಾಭವನ್ನು ನೀವು ಗಳಿಸ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ.